ವಿಮಾನ ದುರಂತ ಜಸ್ಟ್ ಮಿಸ್ ಆಗಿದೆ. ಪ್ರಯಾಣಿಕರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ವಿಮಾನ ದುರಂತ ಜಸ್ಟ್ ಮಿಸ್ ಆಗಿದೆ. ಪ್ರಯಾಣಿಕರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಟೇಕ್ ಆಫ್ ಆದ ಅರ್ಧ ಗಂಟೆಯಲ್ಲಿ ವಿಮಾನದ ಇಂಧನ ಖಾಲಿ. ಇಂಡಿಗೋ ವಿಮಾನದಲ್ಲಿದ್ದ ಕನ್ನಡದ ಹಿರಿಯ ನಟಿ ಭವ್ಯ ಬೆಂಗಳೂರು ಏರ್ಪೋರ್ಟ್ನಿಂದ ಟೇಕ್ ಆಫ್ ಆಗಿದ್ದ ಫ್ಲೈಟ್ ಇಂಧನ ಖಾಲಿ ಆಗಿದ್ದರಿಂದ ವಾಪಸ್ ಲ್ಯಾಂಡ್ ಆಗಿದೆ ವಿಮಾನ. ಇಲ್ಲವಾದರೆ ಒಂದು ದೊಡ್ಡ ಅಪಾಯವೇ ಆಗ್ತಾ ಇತ್ತು, ಅಪಘಾತ ಆಗ್ತಾ ಇತ್ತು. ಸದ್ಯಕ್ಕೆ ಜಸ್ಟ್ ಮಿಸ್ ಆಗಿದ್ದಾರೆ. ಇನ್ನು ಟೇಕ್ ಆಫ್ ಆದ ಅರ್ಧ ಗಂಟೆಯಲ್ಲಿ ವಿಮಾನದ ಇಂಧನ ಖಾಲಿಯಾಗಿದೆ. ಇಂಡಿಗೋ ವಿಮಾನದಲ್ಲಿದ್ದ ಕನ್ನಡದ ಹಿರಿಯ ನಟಿ ಭವ್ಯ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಇನ್ನು ಬೆಂಗಳೂರು ಏರ್ಪೋರ್ಟ್ನಿಂದ ಈ ಒಂದು ಫ್ಲೈಟ್ ಟೇಕ್ ಆಫ್ ಆಯಿತು. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಇಂಧನ ಖಾಲಿಯಾಗಿರುವಂಥ ವಿಚಾರ ಗೊತ್ತಾಗಿದೆ. ಹಾಗಾಗಿ ಅದನ್ನು ತಕ್ಷಣವೇ ಲ್ಯಾಂಡ್ ಮಾಡಿದ್ದಾರೆ. ಆ್ಯಕ್ಚುಲಿ ಇದೆಲ್ಲವನ್ನು ಕೂಡ ಮೊದಲೇ ನೋಡ್ತಾರೆ. ಎಷ್ಟರ ಮಟ್ಟಿಗೆ ಇಂಧನ ಇದೆ, ಇಂಧನ ಇದೆಯಾ, ಎಲ್ಲಿವರೆಗೂ ಹೋಗಬಹುದು, ಅದೆಲ್ಲವನ್ನು ಕೂಡ ಮುಂಚಿತವಾಗಿ ಒಂದು ಪರೀಕ್ಷೆಯನ್ನು ಮಾಡ್ತಾರೆ. ಆದರೆ ಇಲ್ಲಿ ಯಾಕೆ ಅದನ್ನು ಪರೀಕ್ಷೆ ಮಾಡಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಅಧಿಕಾರಿಗಳೇನಾದ್ರು ನಿರ್ಲಕ್ಷ್ಯ ಮಾಡಿದ್ರ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಒಂದು ವೇಳೆ ಏನಾದರೂ ಅವರು ಲ್ಯಾಂಡ್ ಮಾಡಿರಲಿಲ್ಲ ಅಂತ ಅಂದಿದ್ರೆ ಬಹುದೊಡ್ಡ ಅಪಘಾತ ಆಗ್ತಾ ಇತ್ತು. ಅದರಿಂದ ಸಾಕಷ್ಟು ಸಾವು ನೋವುಗಳಾಗ್ತಾ ಇತ್ತು. ತಕ್ಷಣವೇ ಅದನ್ನು ಒಂದು ಟೇಕ್ ಆಫ್ ಆಗಿದಂತಹ ಫ್ಲೈಟನ್ನು ಲ್ಯಾಂಡ್ ಮಾಡಿದ್ದಾರೆ. ಅದರಿಂದ ಯಾವುದೇ ರೀತಿಯ ಪ್ರಾಣಹಾನಿಗಳಾಗಿರ್ಬೋದು, ಯಾರಿಗೂ ಕೂಡ ತೊಂದರೆ ಆಗಿಲ್ಲ. ಇನ್ನು ವಿಮಾನ ದುರಂತ ಜಸ್ಟ್ ಮಿಸ್ ಆಗಿದೆ. ಒಂದು ವೇಳೆ ಏನಾದರೂ ಅದು ಟೇಕ್ ಆಫ್ ಆದಾಗ ಏನಾದರೂ ಅದು ಅಬ್ಸರ್ವ್ ಮಾಡಿಲ್ಲ ಅಥವಾ ನೋಡಿರಲಿಲ್ಲ ಅಂತಂದರೆ ಬಹುದೊಡ್ಡ ದುರಂತ ಅಂತೂ ಆಗ್ತಾ ಇತ್ತು. ನಿನ್ನೆ ಬೆಳಗ್ಗೆ 9:55ಕ್ಕೆ ಕೆಎಯಿಂದ ಇಂಡಿಗೋ ವಿಮಾನ ಟೇಕ್ ಆಫ್. ತಾಂತ್ರಿಕ ಕಾರಣದಿಂದ 1.5 ಗಂಟೆ ತಡವಾಗಿ ಹಾರಾಟ. ಟೇಕ್ ಆಫ್ ಆದ ಕೆಲ ನಿಮಿಷದಲ್ಲಿ ಗಗನ ಸಖಿಯರು ಗಾಬರಿಯಾಗಿದ್ದಾರೆ. ತಕ್ಷಣವೇ ಪ್ರಯಾಣಿಕರಿಗೆ ಮಾಹಿತಿಯನ್ನ ನೀಡಿದ್ದ ಫ್ಲೈಟ್ನ ಪೈಲಟ್, ತಾಂತ್ರಿಕ ಕಾರಣದಿಂದಾಗಿ ವಾಪಸ್ ಕೆಎಗೆ ಹೋಗ್ತಿದ್ದೇವೆ. ನಿನ್ನೆ ಬೆಳಗ್ಗೆ 9:55ಕ್ಕೆ ಕೆಎನಿಂದ ಇಂಡಿಗೋ ವಿಮಾನ ಟೇಕ್ ಆಫ್ ಆಯಿತು. ತಾಂತ್ರಿಕ ಕಾರಣದಿಂದ 1.5 ಗಂಟೆ ತಡವಾಗಿ ಹಾರಾಟವನ್ನು ಶುರು ಮಾಡಿತು. ಇನ್ನು ಟೇಕ್ ಆಫ್ ಆದ ಕೆಲ ನಿಮಿಷದಲ್ಲಿ ಗಗನ ಸಖಿಯರು ಎಲ್ಲರೂ ಕೂಡ ಗಾಬರಿ ಆಗಿಬಿಟ್ಟಿದ್ರು. ಗಗನ ಸಖಿಯರು ಓಡಾಟದಿಂದ ಪ್ರಯಾಣಿಕರಲ್ಲೂ ಕೂಡ ಆತಂಕ ಆಯಿತು. ಯಾಕೆಂತಂದ್ರೆ ಅವರು ಅಷ್ಟು ಓಡಾಡ್ತಿದ್ದಾರೆ ಅಂತಂದರೆ ಪ್ರಯಾಣಿಕರಿಗೂ ಕೂಡ ಭಯ ಇದ್ದೇ ಇರುತ್ತೆ. ಇತ್ತೀಚೆಗೆ ಒಂದು ಫ್ಲೈಟ್ ಆಕ್ಸಿಡೆಂಟ್ಗಳಾಗಿರ್ಬೋದು, ಅಪಘಾತಗಳು ಹೆಚ್ಚಾಗಿರೋದ್ರಿಂದ ಯೂಶಲಿ ಅಲ್ಲಿರುವಂತಹ ಪ್ರಯಾಣಿಕರಿಗೂ ಕೂಡ ಗಾಬರಿ ಆಗೇ ಆಗುತ್ತೆ. ಏನಾಗ್ತಾ ಇದೆ ಅಂತ ಪ್ರಯಾಣಿಕರು ಕೂಡ ಗಾಬರಿ ಆಗಿದ್ರು. ಆ ಒಂದು ಸಂದರ್ಭದಲ್ಲಿ ತಕ್ಷಣವೇ ಪ್ರಯಾಣಿಕರಿಗೆ ಫ್ಲೈಟ್ನ ಪೈಲಟ್ ಮಾಹಿತಿಯನ್ನು ನೀಡಿದ್ದಾರೆ. ಸ್ವಲ್ಪ ತಾಂತ್ರಿಕ ದೋಷ ಆಗಿದೆ, ಸ್ವಲ್ಪ ಸಮಸ್ಯೆಗಳಾಗಿದೆ, ಹಾಗಾಗಿ ನಾವು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ ಕೆಎಗೆ, ಯಾರು ಕೂಡ ಗಾಬರಿ ಆಗಬೇಡಿ ಅಂತ ಪೈಲಟ್ ಮಾಹಿತಿಯನ್ನು ನೀಡಿದ್ದಾರೆ. ಇಂಡಿಗೋ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದ ನಟಿ ಭವ್ಯ, ಸಿಬ್ಬಂದಿ ಎಡವಟ್ಟಿಗೆ ಹಿರಿಯ ನಟಿ ಭವ್ಯ ಕೆಂಡಾಮಂಡಲ. ಇಡೀ ದಿನ ವಿಮಾನದ ಗೊಂದಲ, ಭಯದಲ್ಲೇ ಕಾಲ ಕಳೆದಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಇಂಡಿಗೋ ಹಲವು ಸಮಸ್ಯೆಯನ್ನ ಎದುರಿಸ್ತಾ ಇದೆ. ಕಾರ್, ಬಸ್ ಆದ್ರೆ ಎಲ್ಲ ಬೇಕಾದ್ರೂ ನಿಲ್ಲಿಸಿ ಪರಿಶೀಲಿಸಬಹುದು. ವಿಮಾನ ಟೇಕ್ ಆಫ್ ಆಗುವ ಮುನ್ನ ಎಲ್ಲಾ ರೀತಿ ಎಚ್ಚರಿಕೆಯನ್ನ ವಹಿಸಿ. ಇಂಡಿಗೋ ವಿಮಾನದಲ್ಲಿ ನಟಿ ಭವ್ಯ ಅವರು ಕೂಡ ಪ್ರಯಾಣವನ್ನ ಮಾಡ್ತಾ ಇದ್ರು. ಸಿಬ್ಬಂದಿ ಎಡವಟ್ಟಿಗೆ ಹಿರಿಯ ನಟಿ ಭವ್ಯ ಅವರು ಕೆಂಡಾಮಂಡಲರಾಗಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಇತ್ತೀಚೆಗಂತೂ ಇಂಡಿಗೋ ವಿಮಾನದ ಎಡವಟ್ಟುಗಳು ಒಂದಲ್ಲ ಎರಡಲ್ಲ, ಸಾಕಷ್ಟು ಎಡವಟ್ಟುಗಳನ್ನ ಮಾಡ್ತಾ ಇದೆ. ಯಾಕೆಂತಂದ್ರೆ ಸಿಬ್ಬಂದಿಗಳ ಒಂದು ವಿಶ್ರಾಂತಿ ಸಮಯವನ್ನು ಕೂಡ ಹೆಚ್ಚಳ ಮಾಡಿ ಸಾಕಷ್ಟು ಪ್ರಯಾಣಿಕರಿಗೆ ತೊಂದರೆ ಆಯಿತು. ಈಗ ಅಟ್ಲೀಸ್ಟ್ ಪ್ರಯಾಣಿಕರು ಇಷ್ಟು ಜನ ಇರ್ತಾರೆ ಅನ್ನೋ ಮೇಲೆ ಯೂಶಲಿ ಈಗ ವಿಮಾನ ಟೇಕ್ ಆಫ್ ಆಗೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಪರಿಶೀಲನೆಯನ್ನ ಮಾಡ್ತಾರೆ. ಯಾಕೆ ಇಷ್ಟೊಂದು ಕೇರ್ಲೆಸ್ ಮಾಡ್ತಾ ಇದ್ದಾರೆ ಇಲ್ಲಿ ಸಿಬ್ಬಂದಿಗಳು? ಏನಾದ್ರು ಪ್ರಾಣಾಪಾಯ ಆಗಿದ್ರೆ ಯಾರು ಜವಾಬ್ದಾರಿ ತೆಗೆದುಕೊಳ್ತಾ ಇದ್ರು ರಾಮು? ಸಾಹಿತ್ಯ ಏನು ಒಂದು ಕಳೆದ ಹಲವಾರು ದಿನಗಳಿಂದ ಒಂದು ದೊಡ್ಡ ಮಟ್ಟದಲ್ಲಿ ದುರಂತ ಸಂಭವಿಸಿತ್ತು. ಒಂದು ಫ್ಲೈಟ್ ಕ್ರಾಶ್ ಆಗುವಂತ ನಿಟ್ಟಿನಲ್ಲಿ ಒಂದು ಘಟನೆಗೆ ಒಂದು ವಿಮಾನ ಸಾಕ್ಷಿ ಆಗುವಂಥದ್ದು. ಬಹುತೇಕ ಏನು ಎಲ್ಲಾ ಆಯಾಮಗಳಲ್ಲಿ ಎಲ್ಲಾ ತರದ ಒಂದು ಚೆಕಿಂಗ್ ನಡೆಸ್ಕೊಂಡೇ ವಿಮಾನನ ಹಾರಾಟಕ್ಕೆ ಸಿದ್ಧತೆ ಮಾಡ್ಕೊಳ್ತಾರೆ. ಆದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಏನು ಇಂಡಿಗೋ ವಿಮಾನ ಏನಿದೆ, ಈ ಇಂಡಿಗೋ ವಿಮಾನದ ಒಂದು ಬೇಜವಾಬ್ದಾರಿ ನಿರ್ಲಕ್ಷ್ಯಕ್ಕೆ ಪ್ರಯಾಣಿಕರು ಹೈರಾಣ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಕಳೆದ ನಿನ್ನೆಯಷ್ಟೇ ಒಂದು ವಿಮಾನ ಹಾರಾಟ ಆದಂತ ಸಂದರ್ಭದಲ್ಲಿ ಇಂಧನ ಕಮ್ಮಿ ಇದೆ ಅನ್ನೋ ಕಾರಣಕ್ಕಾಗಿ ಮತ್ತೆ ವಾಪಸ್ ಮತ್ತೆ ವಿಮಾನ ನಿಲ್ದಾಣಕ್ಕೆ ಬರುವಂತದ್ದು. ಏನು ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ರು ಕೂಡ ಸಂಬಂಧಪಟ್ಟ ಏನು ವಿಮಾನ ನಿಲ್ದಾಣದ ಪ್ರಾಧಿಕಾರದ ಅಧಿಕಾರಿಗಳು ಇದ್ರ ಬಗ್ಗೆ ಒಂದು ನಿರ್ಲಕ್ಷ್ಯ ವಹಿಸಿರುವಂತದ್ದು. ಈಗಾಗಲೇ ಈ ಒಂದು ವಿಮಾನದಲ್ಲಿ ಕೂಡ ಕನ್ನಡದ
ಸುಪ್ರಸಿದ್ಧ ನಟಿ ಹಾಗೂ ಹಿರಿಯ ನಟಿ ಕೂಡ ಒಂದು ಪ್ರಯಾಣ ಮಾಡ್ತಾ ಇದ್ರು. ಈ ಒಂದು ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಕೂಡ ಏನು ಪ್ರಯಾಣಿಕರಿಗಾದಂತ ಅನುಭವ ಮತ್ತೆ ನಟಿ ಭವ್ಯ ಅವರಿಗೆ ಆಗಿರುವಂತ ಒಂದು ಅನುಭವನ ಒಂದು ಮಾಧ್ಯಮದ ಮುಖಾಂತರ ಹಂಚ್ಕೊಳ್ಳುವಂಥದ್ದು. ಏನು ಕಳೆದ ಒಂದು ದಿವಸ ಬೆಳಿಗ್ಗೆಯಿಂದ ಸಂಜೆಯ ತನಕ ಒಂದು ವಿಮಾನ ನಿಲ್ದಾಣದಲ್ಲಿ ಕಾದು ಕುಳಿತಂತ ಪ್ರಸಂಗ ಕೂಡ ನಿನ್ನೆ ನಡೆದಿರುವಂತದ್ದು. ಈಗ ಬಹುತೇಕ ಏನು ಒಂದು ಇದ್ರ ವಿಚಾರವಾಗಿ ಏನು ತಾಂತ್ರಿಕ ತೊಂದರೆ ಮತ್ತೆ ತಾಂತ್ರಿಕ ದೋಷ ಏನು ಕಂಡು ಬಂದಿದೆ ಅನ್ನುವಂಥದ್ದು ಇನ್ನಷ್ಟೇ ತಿಳಿಸಬೇಕಾಗಿರುವಂತದ್ದು. ಹಾಗೆ ಒಟ್ಟಾರೆಯಾಗಿ ಏನು ಈ ಒಂದು ಪ್ರಕರಣಕ್ಕೆ ಎಲ್ಲಾ ಆಯಾಮಗಳಲ್ಲಿ ಇಂದಿಗೂ ಒಂದಲ್ಲ ಒಂದು ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ. ಒಟ್ಟಾರೆಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಒಂದು ಘಟನೆ ಸಾಕ್ಷಿ ಆಗುತ್ತೆ ಅಂತ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರಾಮು ನಿಮ್ಮೆಲ್ಲ ಮಾಹಿತಿಗಾಗಿ.